ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ. ಸೊ ಇವತ್ತಿನ ಒಂದು ರಿಯಾಕ್ಷನ್ ಬಂದು ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆ. ಸೊ ಫ್ರೆಂಡ್ಸ್, ಬುಧವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನ್ ನಡೀತಾ ಇದೆ, ನಿಜಕ್ಕೂ ಮೀನಾ ಮತ್ತು ಸೂರ್ಯನ ನಡುವೆ ಒಂದು ಮನಸ್ತಾಪ ಉಟ್ಕೋತಾ ಅಥವಾ ಇಬ್ಬರು ಪ್ರೀತಿಯಿಂದ ಇದ್ದಾರಾ, ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಹಾಗೇನೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ನೀವು ಕೂಡ ಸೀರಿಯಲ್ ಪ್ರಿಯರಾಗಿದ್ದರೆ ನಿಮಗೆ ಯಾವ ಸೀರಿಯಲ್ ಇಷ್ಟ, ಹಾಗೇನೆ ನೀವು ಯಾವ ಸೀರಿಯಲ್ ನೋಡ್ಬೇಕು ಅಂತ ಇದ್ದೀರಿ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪಟ್ ಅಂತ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಇವತ್ತಿನ ಒಂದು ಧಾರಾವಾಹಿ ಅಂದರೆ ಆಸೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ರಂಗನಾಥ್ ಅವರಿಗೆ ಹೇಳ್ತಾರೆ, ಅವ್ರ ಅಪ್ಪನಿಗೆ ಹೇಳ್ತಾನೆ ಅಜ್ಜಿಗೆ ಫೋನ್ ಮಾಡಿ ಈ ಖುಷಿ ವಿಚಾರವನ್ನ ತಿಳಿಸು ಅಂತ. ಅವಾಗ ರಂಗನಾಥ್ ಅವರು ಅಜ್ಜಿಗೆ ಫೋನ್ ಮಾಡ್ತಾರೆ. ಅಮ್ಮ, ನಂದು ಈ ರೀತಿ ಕೇಸ್ ನಡೀತಾ ಇತ್ತಲ್ವಾ, ಅದು ಇವಾಗ ಮುಗೀತು, ನನ್ನ ತರಪಿನೇ ಆಯ್ತು, ನನಗೆ ಒಂದು ಜಯ ಸಿಕ್ತು ಅಂತ ರಂಗನಾಥ್ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಮಾತಾಡ್ತಾನೆ, ಅಮ್ಮ ಅಜ್ಜಿ ನಿನ್ ಮಗ ಗೆದ್ಬಿಟ್ಟ ಅಂತ ಹೇಳ್ತಾರೆ. ಹೌದು ಕಣ, ಅವ್ನು ನನ್ ಮಗ ಅಲ್ವಾ, ಅದಕ್ಕೆ ಗೆದ್ದ ಅಂತ ಅಜ್ಜಿ ಹೇಳ್ತಾಳೆ. ಹಾಗೇನೆ ಅಪ್ಪ ನಾನು ಮಾತಾಡ್ಬೇಕು ಕೊಡು ಅಂತ ಸೂರ್ಯ ಇಸ್ಕೊಳ್ತಾನೆ. ಹಾಗೇನೆ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನಿನಗೆ ಎಷ್ಟು ವರ್ಷಕ್ಕೆ ಮಗು ಆಗಿದ್ದು ಅಂತ ಕೇಳ್ತಾನೆ. ಹಾಗೇನೆ ಅಜ್ಜಿ ಹೇಳ್ತಾಳೆ, ನನಗೆ 4 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ, ದೇವರಿಗೆಲ್ಲ ಅರಕೆ ಹೊತ್ತರು ಮಕ್ಕಳಾಗಿದ್ದಿಲ್ಲ, ನಾನು ಬಿಳಿಗಿರಿ ರಂಗನಾಥನ ಮೊರೆ ಹೋದೆ, ಅವಾಗ ನನಗೆ ಮಗು ಆಯ್ತು, ಅದಕ್ಕೆ ನಾನು ನನ್ನ ಮಗನಿಗೆ ಬಿಳಿಗಿರಿ ರಂಗನಾಥ ಅಂತ ಹೆಸರಿಟ್ಟೆ ಅಂತ ಹೇಳ್ತಾಳೆ. ಸೊ ಹೌದಾ ಅಂತ ಹೇಳ್ತಾನೆ. ಆಗ ಎಲ್ರು ಕೂಡ ಗಾಬರಿ ಆಗ್ತಾರೆ, ಇವನೇನ್ ಯಾಕಪ್ಪ ಬರೀ ಮಗು ವಿಚಾರ ಕೇಳ್ತಾ ಇದ್ದಾನೆ ಎಲ್ಲರಿಗೂ ಅಂತ. ಹಾಗೇನೆ ನಿಮ್ಮಮ್ಮನಿಗೆ 3 ಗಂಡು ಮಕ್ಕಳು, ಹಾಗೇನೆ ನೀನು ಮಾತ್ರ ಗಂಡು ಮಗುವನ್ನ ಇರಬೇಡ, ನೀನು ಮೀನಾನಂತಹ ಒಳ್ಳೆ ಹುಡುಗಿಯನ್ನ ಒಂದು ಹೆಣ್ಣು ಮಗುವನ್ನ ನೀನು ಮಾಡ್ಕೋ ಅಂತ ಹೇಳ್ತಾಳೆ. ಅವಾಗ ಹೇಳ್ತಾನೆ ಸೂರ್ಯ, ಅಮ್ಮ ಅಜ್ಜಿ ಹೆಣ್ಮಕ್ಳು ಬೇಡ ಅಜ್ಜಿ, ಹೆಣ್ಮಕ್ಳಿದ್ರೆ ತುಂಬಾನೇ ಕೆಲಸ ಆಗುತ್ತೆ, ಹಾಗೇನೆ ತುಂಬಾನೇ ಖರ್ಚು ಅಜ್ಜಿ ಹೆಣ್ಮಕ್ಳಿದ್ರೆ ಅಂತ ಹಾಗೆ ಹೀಗೆ ಮಾತಾಡ್ತಾ ಇರ್ತಾನೆ. ಅವಾಗ ಮೀನಾ ಕೋಪಗೊಳ್ತಾಳೆ, ಹೆಣ್ಮಕ್ಳ ಪರ ಈಗ ಮಾತಾಡ್ತೀಯ ಅಂತ ಕೋಪಗೊಂಡು ರೂಮ್ ಅಲ್ಲಿ ಹೋಗ್ಬಿಡ್ತಾಳೆ. ಸೊ ಅಲ್ಲಿಗೆ ಅಜ್ಜಿ ಫೋನ್ ಕಟ್ ಮಾಡ್ತಾಳೆ. ಅವಾಗ ಸೂರ್ಯ ಇಂತ ಒಂದು ಮನೋಜನಂತ ಒಂದು 11 ತಿಂಗಳ ಕೆಟ್ಟ ಹುಳವನ್ನ ಅಮ್ಮ ಎತ್ತಿದ್ದಾಳೆ ಅಂತ ಹೇಳ್ತಾನೆ, ಸಕ್ಕರೆ ಬೇಲೆಗೆ ಹೇಳ್ತಾನೆ. ಅವಾಗ ಮನೋಜನ ಹೆಂಡತಿಗೆ ಸಿಟ್ಟು ಬರುತ್ತೆ, ರೋಹಿಣಿಗೆ. ಮಾವನಿಗೆ ಹೇಳ್ತಾಳೆ, ಮಾವ ಯಾಕೆ ಇವನು ಯಾವಾಗ್ಲೂ ನನ್ ಗಂಡನ ಬಗ್ಗೆ ಈಗ ಮಾತಾಡ್ತಾರೆ, ಇವರು ಯಾಕೆ, ಇದು ಸರಿ ಅಲ್ಲ, 1 ಸಾರಿ ಚಂದ 2 ಸಾರಿ ಚಂದ, ಯಾವಾಗ್ಲೂ ಇದೇ ಮಾಡ್ತಾರೆ, ಪದೇ ಪದೇ ಇದೇ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಸೊ ಅವಾಗ ಸೂರ್ಯ ಹೇಳ್ತಾನೆ, ಅಷ್ಟೊಂದು ವಹಿಸ್ಕೊಂಡ್ ಬರ್ತಿರಲ್ಲ, ನಂದು ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರುವಂತಹ 27 ಲಕ್ಷ ಕೊಟ್ಬಿಡಿ ಪೌಡರ್, ಆಮೇಲೆ ನಾನು ನಿಮ್ ತಂಟೆಗೆ ಬರೋಲ್ಲ ಅಂತ ಹೇಳ್ತಾನೆ. ಅವಾಗ ಎಲ್ರು ಕೂಡ ಸುಮ್ನೆ ನಿಂತ್ಕೊಳ್ತಾರೆ. ಅವಾಗ ಇನ್ನೂ ಕೂಡ ಅವರ ಅತಿರೇಕಕ್ಕೆ ಹೋಗ್ತಾರೆ ಇಬ್ರು, ಅದು ನಾನ್ ಮಾತಾಡ್ದೆ ನೀನ್ ಮಾತಾಡ್ದೆ ಅಂತ. ಸೊ ಅಲ್ಲಿಗೆ ರಂಗನಾಥ್ ಅವರು ಸ್ಟಾಪ್ ಮಾಡಿಸಿ ಸೂರ್ಯನನ್ನ ರೂಮ್ಗೆ ಕಳಿಸ್ಬಿಡ್ತಾರೆ. ಅವಾಗ ಈ ಕಡೆ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ರೋಹಿಣಿ ಕೋಪ ಮಾಡ್ಕೊಂಡು ಹೋದ ತಕ್ಷಣ ಸಕ್ಕರೆ ಬೇಲೆನೂ ಅವರಿಂದನೇ ಹೋಗ್ತಾಳೆ, ಶಾಂತ ಅವರಿಂದನೇ ಹೋಗ್ತಾಳೆ. ಅವಾಗ ಹೇಳ್ತಾಳೆ ರೋಹಿಣಿ, ಅವನ ವಿಷಯವನ್ನ, ಆ ಹುಡುಕನ ವಿಷಯವನ್ನ ನೀನ್ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ, ಅವನ ಮಾತನ್ನ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಸುಮ್ನೆ ಮಾತಾಡ್ದೇನೆ ಇರ್ತಾಳೆ. ಅವಾಗ ಮನೋಜ ಕರ್ಕೊಂಡು ಹೋಗೋವಳ ಅಂತ ಹೇಳ್ತಾರೆ. ಇಬ್ರು ಸೇರಿ ರೂಮ್ಗೆ ಹೋಗ್ತಾರೆ. ಸೊ ಈ ಕಡೆ ಮೀನಾ ಕೋಪಗೊಂಡು ರೂಮ್ಗೆ ಹೋಗಿರ್ತಾಳಲ್ವಾ, ಸೂರ್ಯ ಹೋಗ್ತಾನೆ. ಹೋದ ತಕ್ಷಣ ಹೇಳ್ತಾನೆ, ಯಾಕೆ ಕೋಪಗೊಂಡು ಕೂತಿದ್ಯಾ, ಏನಾಯ್ತು ನಿಂಗೆ, ಸಿಟ್ಟು ಬರುವಂತ ವಿಷಯ ಏನ್ ನಡೀತು ಅಂತ, ಮತ್ತೆ ನೀವು ಸರಿನಾ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಅಂತ ಹೇಳ್ತಾರೆ. ಓ ನೀ ಆ ವಿಷಯಕ್ಕ ನೀನು ಈ ರೀತಿ ಮುನಿಸ್ಕೊಂಡಿರೋದು ಅಂತ ಹೇಳ್ತಾನೆ. ಸೊ ಅವಾಗ ಹೇಳ್ತಾಳೆ ಮೀನಾ, ಹೌದು ನಾನು ಆ ವಿಷಯಕ್ಕೆ ಮುನಿಸ್ಕೊಂಡಿರೋದು ಅಂತಾಳೆ. ಅವಾಗ ಹೆಣ್ಮಕ್ಳ ಬಗ್ಗೆ ನೀವು ಈ ರೀತಿ ಮಾತಾಡೋದು ಸರಿನಾ ಅಂತ ಹೇಳ್ತಾಳೆ. ನಾನು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಕಣೆ, ಹೆಣ್ಮಕ್ಳು ಹುಟ್ಟಿದ್ರೆ ಈ ರೀತಿ ಖರ್ಚಿರುತ್ತಲ್ವಾ, ಸೊ ಅದಕ್ಕೆ ನನ್ನ ಒಂದು ಕಮಿಟ್ಮೆಂಟ್ ಪ್ರಕಾರ ಇವಾಗ ಈ ಸಿಚುವೇಶನ್ ಅಲ್ಲಿ ಹೆಣ್ಮಗು ಬೇಡ ಅಂತ ಹೇಳ್ದೆ ಅಷ್ಟೇ ಅಂತಾನೆ. ಹಾಗಾದ್ರೆ ನಿಮ್ಗೆ ಹೆಣ್ಮಕ್ಳು ಇಷ್ಟ ಇಲ್ವಾ, ಹಾಗಾದ್ರೆ ಹೆಣ್ಮಕ್ಳು ಇರೋ ರೂಮಲ್ಲಿ ನೀವು ಇರಬೇಡಿ ಹೋಗಿ ಅಂತ ಹೇಳ್ತಾಳೆ. ಅವಾಗ ನನ್ ರೂಮ್ ಇದು ಅಂತಾರೆ. ಅವಾಗ ಮೀನಾ ಕಂಡ್ಬಿಡ್ತಾಳೆ. ಸೊ ಅವಾಗ ಸೂರ್ಯ ಹೇಳ್ತಾನೆ, ನಿನ್ ರೂಮ್ ಇದು, ನಮ್ ರೂಮ್ ಇದು ಅಂತ ಹೇಳ್ತಾನೆ. ನನ್ ರೂಮ್ ಇದು ಅಂತಾನೆ. ಅವಾಗ ಕಂಡ್ಬಿಟ್ಟ ತಕ್ಷಣ ಮೀನಾ ಇಬ್ರು ರೂಮ್ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ಸೊ ಇಬ್ರು ಕೂಡ ಅಲ್ಲೇ ಜಾಲಿಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಬಾ ಮಲ್ಕೊಳ್ಳೋಣ ಅಂತ. ಅವಾಗ ಗುರಾಯಿಸ್ತಾಳೆ ಮೀನಾ ಗುರಾಯಿಸ್ತಿರ್ತಾನೆ, ಇಲ್ಲ ಇಬ್ರಲ್ಲ, ನಾನ್ ಕೆಳಗಡೆ ಮಲ್ಕೋತೀನಿ, ನೀ ಮೇಲೆ ಮಲ್ಕೋ ಅಂತ ಹೇಳ್ತಾಳೆ. ಅವಾಗ ಕಿಟ್ಲೆ ಮಾಡ್ತಾ ಇರ್ತಾನೆ ಸೂರ್ಯ, ಅವಳ ಬೆಡ್ ಮೇಲೆ ಮಲ್ಗಿರ್ತಾಳೆ, ಅವಳು ಮುಟ್ಟೋದಾಗಿರ್ಬೋದು, ಆ ರೀತಿ ಮಾಡ್ತಾ ಇರ್ತಾನೆ. ಅವಳು ಹಿಂದೆ ಸರಿತಾ ಇರ್ತಾರೆ, ಅಲ್ಲಿ ಇಬ್ರು ಚೇಷ್ಟೆ ನಡೀತಾ ಇರ್ತೈತಿ. ಅವಾಗ ಮೀನಾ ದಿಮ್ ತಗೊಂಡು ಅವನಿಗೆ ಎಸಿತಾಳೆ. ಇಬ್ರು ಅಲ್ಲಿ ದಿಂಬಲ್ಲಿ ಕಿತ್ತಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಹೊರಗಡೆಯಿಂದ ಶಾಂತ ಬರ್ತಾಳೆ. ಶಾಂತ ಬಂದು ಅವ್ರ ರೂಮ್ ಹತ್ರ ಅವರು ಒಂದು ನಗಾಡ್ಕೋತ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾಳೆ. ಅಯ್ಯೋ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರಲ್ವಾ, ಇವರೇ ಫಸ್ಟ್ ಎಲ್ಲಿ ಮಗು ಕೊಟ್ಬಿಡ್ತಾರೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ ರೋಹಿಣಿ ನಾವು ಫಸ್ಟ್ ಅನ್ಕೊಂಡಿದ್ದೆ, ಇವರೇ ಎಲ್ಲಿ ಫಸ್ಟ್ ಕೊಡ್ತಾರೋ ಅಂತ ಯೋಚನೆ ಮಾಡ್ಕೋತ ನಿಂತಿರ್ತಾಳೆ. ರೋಹಿಣಿ ಅಲ್ಲಿಗೆ ಬರ್ತಾಳೆ. ಯಾಕೆ ಇನ್ನು ಮಲಗಿಲ್ವಾ ಅಂತ ಕೇಳ್ತಾರೆ. ಇಲ್ಲ ನೀರ್ ಬೇಕಿತ್ತು ಅಂತ. ಮತ್ತೆ ಮನೋಜ್ ಏನ್ ಮಾಡ್ತಾರೆ, ಅವ್ರು ಆಲ್ರೆಡಿ ಮಲ್ಕೊಂಡ್ರು ಅಂತ. ಹಿಂಗಾದ್ರೆ ನೀವ್ ಯಾವಾಗ ಈ ಮನೆಗೆ ವಾರಸ್ದಾರ ಕೊಡೋದು ಅಂತ ಹೇಳಿ, ಹೋಗು ಬೇಗ ಹೋಗು ಅಂತ ಅವ್ರ ಹತ್ತೆ ಕಳಿಸ್ಬಿಡ್ತಾಳೆ. ಹೋಗ್ಬಿಡ್ತಾಳೆ ರೋಹಿಣಿ.
ಸೊ ಅಲ್ಲಿಗೆ ಒಂದು ರಾತ್ರಿ ಎಪಿಸೋಡ್ ಮುಗಿಯುತ್ತೆ ಮತ್ತೆ ಬೆಳಗಾಗುತ್ತೆ ಅಷ್ಟೇ ಹೇಳಿ ಶಾಂತ ರೂಮ್ ಅಲ್ಲಿ ಹೋಗಿ ಮಲ್ಕೋತಾಳೆ. ಸೊ ಮಧ್ಯರಾತ್ರಿ ಆದ್ರೂ ಅವಳಿಗೆ ಆ ಚಿಂತೆಲೆ ನಿದ್ದೆ ಬರಲ್ಲ. ಸೊ ನಿದ್ದೆ ಬರದೇ ಇರುವಾಗ ಮಧ್ಯರಾತ್ರಿ ಎದ್ದು ಕೂತ್ಕೋತಾಳೆ. ರಂಗನಾಥ್ ಅಲ್ಲೇ ಮಲಗಿರ್ತಾರೆ. ಇವ್ರಿಗೆ ಯಾವುದೇ ಚಿಂತೆ ಇಲ್ಲ, ಹೇಗ್ ಮಲಗಿದಾರ ನೋಡು ಅಂತ ಹೇಳ್ತಾಳೆ ಶಾಂತ. ಸೊ ಅವಾಗ ಶಾಂತಾಗ ನಿದ್ದೆ ಬರ್ತಾ ಇರಲ್ಲ. ಫೋನ್ ತಗೊಂಡು ಎದ್ದೋಗಿ ಆಚೆ ಕಡೆ ಹೋಗಿ ಸರೋಜಾಗ ಫೋನ್ ಮಾಡ್ತಾಳೆ. ಅವಾಗ ಸರೋಜ ಎದ್ದು ಫೋನ್ ಯಾರ್ದಪ್ಪ ಇಷ್ಟೊತ್ತಲ್ಲಿ ಕಿರಿಕಿರಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ ಅಂತ ಫೋನ್ ಎತ್ಕೋತಾಳೆ. ಫೋನ್ ಎತ್ಕೊಂಡ ತಕ್ಷಣ ಗೊತ್ತಿತ್ತು ನನಗೆ ಇವಳೇ ಫೋನ್ ಮಾಡಿದಾಳೆ ಅಂತ ಫೋನ್ ರಿಸೀವ್ ಮಾಡ್ತಾಳೆ. ಅವಾಗ ಶಾಂತ ಕೇಳ್ತಾಳೆ, ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ, ನಿದ್ದೆ ಬರ್ಲಿಲ್ವೇನೆ ಅಂತ. ಅವಾಗ ಶಾಂತ ಹೇಳ್ತಾಳ, ನಿದ್ದೆ ಬರ್ತಾ ಇಲ್ಲ ಕಣೆ, ಇಷ್ಟೊಂದು ಚಿಂತೆ ಇಟ್ಕೊಂಡು ಹೇಗೆ ನಿದ್ದೆ ಮಾಡ್ಲಿ ನಾನು ಅಂತ. ಹಾಗಾದ್ರೆ ಏನ್ ನಿನ್ ಪ್ರಾಬ್ಲಮ್ ಹೇಳು, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಲ್ಲ ಅಂತ ಕೇಳ್ತಾಳೆ. ಸೊ ಅವಾಗ ಶಾಂತ ಹೇಳ್ತಾಳೆ, ಮೀನಾ ಮತ್ತು ಸೂರ್ಯ ತುಂಬಾ ಅನ್ಯೋನ್ಯವಾಗಿದ್ದಾರೆ ಕಣೆ, ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಅನ್ಯೋನ್ಯವಾಗಿದ್ದಾರೆ, ಎಲ್ಲಿ ಇವರೇ ನಮ್ಮನೆಗೆ ಫಸ್ಟ್ ವಾರಸ್ದಾರ ಕೊಟ್ಬಿಡ್ತಾರೋ ಏನೋ ಅಂತ. ಅವಾಗ ಸರೋಜ ಮನ್ಸಲ್ಲೇ ಮಾತಾಡ್ಕೊಳ್ತಾಳೆ, ಮಗ ಸೊಸೆ ಚೆನ್ನಾಗಿದ್ರೆ ಯಾಕೆ ಈ ಅಮ್ಮ ಇಷ್ಟೊಂದು ಇದು ಮಾಡ್ತಾ ಇದ್ದಾಳೆ ಅಂತ, ಇಂಥ ತಾಯಿರು ಇರ್ತಾರ ಅಂತ ಅನ್ಕೋತಾಳೆ. ಸೊ ಅವಾಗ ಶಾಂತ ಹೇಳ್ತಾಳೆ, ಇವ್ರದ್ದು ಹಿಂಗೆ ಬಿಟ್ರೆ ಇವರ ಫಸ್ಟ್ ಕೊಟ್ಬಿಡ್ತಾರೆ ಮಗುನ ಅಂತ ಹೇಳ್ತಾಳೆ. ಸೊ ಸರೋಜ ಅಲ್ಲಿಗೆ, ಇಷ್ಟೊತ್ತಲ್ಲಿ ಯಾಕೆ ಆ ಯೋಚನೆ ಮಾಡ್ತೀಯಾ, ಬೆಳಿಗ್ಗೆ ಮಾತಾಡೋಣ, ಫೋನ್ ಕಟ್ ಮಾಡಿ ಮಲ್ಕೋ ಹೋಗು ಅಂತ ಹೇಳ್ತಾಳೆ. ಸೊ ಅಲ್ಲಿಗೆ ಕಟ್ ಮಾಡಿ ಮಲ್ಕೊಳಕ್ ಹೋಗ್ತಾರೆ. ಸೊ ಅಲ್ಲಿಗೆ ಮಲ್ಕೋತಾರೆ, ಹೋಗ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪ್ರೋಮೋದಲ್ಲಿ ಏನ್ ಹೇಳಿದ್ದಾರೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಧಾರಾವಾಹಿಗಳನ್ನ ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಒಂದು ಎಪಿಸೋಡ್ ನೊಂದಿಗೆ, ಸಂಚಿಕೆಯೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.